ನಮಸ್ಕಾರ ಎಲ್ರಿಗೂ. ಇವತ್ತು ನಾನು ಸಿಂಪಲ್ ಪಲಾವ್ ರೆಸಿಪಿ ಮಾಡ್ತಾ ಇದ್ದೀನಿ. ಬನ್ನಿ ಹೇಗೆ ಮಾಡೋಣ ಅಂತ ಹೇಳ್ಕೊಡ್ತೀನಿ. ಮೊದಲಿಗೆ ಕುಕ್ಕರ್ ತಗೋಬೇಕು. ಕುಕ್ಕರಲ್ಲಿ ಸ್ವಲ್ಪ ಎಣ್ಣೆ ಕಾದಾದ ನಂತರ ಸ್ವಲ್ಪ ಸಾಸಿವೆ ಹಾಕಬೇಕು. ಸಾಸಿವೆ ಚಟಪಟ ಅಂದಮೇಲೆ ಕರಿಬೇವು, ಆಮೇಲೆ ಸ್ಲೈಸ್ ಆಗಿ ಕಟ್ ಮಾಡ್ಕೊಂಡಿರುವಂಥ ಈರುಳ್ಳಿ, ಎರಡು ಒಣಮೆಣಸಿನಕಾಯಿ, ಸ್ವಲ್ಪ ಎಣ್ಣೆಯಲ್ಲಿ ಬಾಡಿಸಿ ಆಮೇಲೆ ಅದರಲ್ಲಿ ತೆಳುವಾಗಿ ಕಟ್ ಮಾಡಿರುವಂಥ 2 ಟೊಮೆಟೊವನ್ನು ಹಾಕಬೇಕು. ನೋಡಿ ವೀಕ್ಷಕರೇ, ಟೊಮೆಟೊ ಎಷ್ಟು ಚೆನ್ನಾಗಿ ಸಾಫ್ಟ್ ಆಗುತ್ತೋ ಅಷ್ಟು ಚೆನ್ನಾಗಿ ಪಲಾವು ಟೇಸ್ಟಾಗಿ ಬರುತ್ತೆ. ಸೊ ಇದು ಸ್ವಲ್ಪ ಬೇಯಿಸೋಕ್ಕೆ ನಾವು ಸ್ವಲ್ಪ ಉಪ್ಪನ್ನು ಹಾಕಬೇಕು. ಉಪ್ಪು ಹಾಕೋದ್ರಿಂದ ಟೊಮೆಟೊ ಸಾಫ್ಟಾಗಿ ಬೇಯುತ್ತೆ. ಅದು ಬೇಯೋವರೆಗೆ 2 ಗ್ಲಾಸ್ ಅಕ್ಕಿ ತೊಗೊಂಡಿದ್ದೀನಿ ನಾನು. ಇದನ್ನು ವಾಶ್ ಮಾಡ್ಕೊಂಡು ಬರ್ತೀನಿ. ಈ ಥರ ವಾಶ್ ಮಾಡಿ ಸೈಡಿಗೆ ಇಡಬೇಕು. ಯಾಕಂದರೆ ನಾವು ಈ ಥರ ವಾಶ್ ಮಾಡಿ ಸೈಡಿಗೆ ಇಟ್ಟರೆ ಸ್ವಲ್ಪ ರೈಸು ಸಾಫ್ಟಾಗಿ ಬರುತ್ತೆ. ಸರಿನಾ? ಇದರಲ್ಲಿ ನಾವು ಸ್ವಲ್ಪ ಜೀರಿಗೆ, ಆಮೇಲೆ ಸ್ವಲ್ಪ ಅರಿಶಿಣ, ಆಮೇಲೆ ನಿಮಗೆಷ್ಟು ಖಾರ ಜಾಸ್ತಿ ಊಟ ಮಾಡೋರು ಸ್ವಲ್ಪ 2 ಸ್ಪೂನ್ ಹಾಕ್ಕೋಬೇಕು. ನಮಗೆ ನಮ್ಮ ಮನೆಯಲ್ಲಿ ಸ್ವಲ್ಪ ಖಾರ ಜಾಸ್ತಿ ಬೇಕು, ಸೊ ಅದರೆಲ್ಲ 2 ಸ್ಪೂನ್ ಹಾಕ್ತಾಯಿದ್ದೀವಿ. ಸೊ ನೀವು ಖಾರ ಸ್ವಲ್ಪ ಕಡಿಮೆ ಊಟ ಮಾಡೋರಾದರೆ 1 ಸ್ಪೂನ್ ಹಾಕ್ಕೊಳ್ಳಿ, ಪರವಾಗಿಲ್ಲ. ಸೊ ತಿರ್ಗಾ ಇದನ್ನು ಇನ್ನೊಂದು ಸರಿ ಮಿಕ್ಸ್ ಮಾಡಿ ಟೊಮೆಟೊ ಚೆನ್ನಾಗಿ ಸಾಫ್ಟ್ ಆಗೋವರೆಗೂ ಈ ಥರ ಬಿಡಬೇಕು. ಸೊ ಇನ್ನೊಂದು ಥರನೂ ಮಾಡ್ಬೋದು ನಾವು ಸಾಫ್ಟ್ ಆಗೋಕ್ಕೆ. ಇನ್ನೂ ಬೇಗ ಸಾಫ್ಟ್ ಆಗಬೇಕು ಅಂದರೆ ನಾವು ಅದ್ರ ಮೇಲೆ ಏನಾದರೂ ಸ್ವಲ್ಪ ಮುಚ್ಚಿಡಬೇಕು. ಮುಚ್ಚಿಟ್ಟು ಬೇಗ ಸಾಫ್ಟ್ ಆಗಬೇಕು. ಈ ಥರ ಸ್ವಲ್ಪ ಒಂದು 5 ನಿಮಿಷ ಮುಚ್ಚಿಟ್ಟರೆ ಸಾಫ್ಟ್ ಆಗುತ್ತೆ ವೀಕ್ಷಕರು. ಸೊ ನಾನು ಹೊಸದಾಗಿ ಯೂಟ್ಯೂಬ್ ಚಾನಲ್ನ ಓಪನ್ ಮಾಡಿದ್ದೀನಿ. ದಯವಿಟ್ಟು ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಯಾಕಂದರೆ ನಾವು ಇನ್ನು ಮುಂದೆ ಹೊಸ ವಿಡಿಯೋ ತರೋದಕ್ಕೆ ನಮಗೂ ಸ್ವಲ್ಪ ಮೋಟಿವೇಟ್ ಆಗುತ್ತೆ ವೀಕ್ಷಕರೇ. ದಯವಿಟ್ಟು ಸ್ವಲ್ಪ ಸಬ್ಸ್ಕ್ರೈಬ್, ಲೈಕ್, ಶೇರ್, ಕಮೆಂಟ್ ಮಾಡಿ. ಹೊಸಬ್ರನ್ನ ಎಲ್ಲರೂ ಹಳೆಬ್ರನ್ನ ಸಬ್ಸ್ಕ್ರೈಬ್ ಮಾಡೋದು, ಲೈಕ್ ಮಾಡೋದು, ಶೇರ್ ಮಾಡೋದೆಲ್ಲ ಕಾಮನ್. ಹೊಸಬ್ರನ್ನ ಸ್ವಲ್ಪ ಮುಂದೆ ತನ್ನಿ ಅಂತ ಕೇಳ್ತಾ ಇದ್ದೀನಿ ವೀಕ್ಷಕರೇ. ಸೊ ಅಲ್ಲಿ ಇದು ಬೆಂದಿದೆ. ಬಟ್ಟೆ ತಗೊಂಡು ಅದನ್ನು ತೆಗೆದು ನೋಡ್ಕೊಳ್ಳೋಣ. ಓಕೆ, ಇದು ಆಗಿದೆ ಸ್ಮ್ಯಾಶ್. ಈ ಥರ ಸ್ಮ್ಯಾಶರ್ ಇದ್ದರೂ ಸ್ಮ್ಯಾಶರಿಂದನೂ ಮಾಡ್ಕೊಳ್ಬೋದು. ನಾನು ಇದರಿಂದನೇ ಮಾಡ್ತಾ ಇದ್ದೀನಿ. ನಾನು ಉತ್ತರ ಕರ್ನಾಟಕದವರು ಆ್ಯಕ್ಚುಲಿ. ಸೊ ನಾವು ಇದರಲ್ಲಿ ಒಂದು ಸ್ವಲ್ಪ ಇವಾಗ ಆಲೂಗಡ್ಡೆ ಹಾಕಬೇಕು. 2 ಆಲೂಗಡ್ಡೆ ಹಾಕಿದ್ದೀನಿ. ಯಾಕಂದರೆ ನನ್ನ ಮಕ್ಕಳಿಗೆ ಆಲೂಗಡ್ಡೆ ಅಂದರೆ ತುಂಬ ಇಷ್ಟ. ಬೇರೆ ತರಕಾರಿ ಹಾಕಿದ್ರೆ ಎಲ್ಲ ಎತ್ತಿ ಇಡ್ತಾರೆ ಸೈಡ್ಗೆ.
ಸೊ ಅವರಿಗೆ ಆಲೂಗಡ್ಡೆ ಅಂದರೆ ತುಂಬ ಇಷ್ಟ. ಸೊ ಅದಕ್ಕಾಗಿ ಆಲೂಗಡ್ಡೆ ಹಾಕಿ ಮಾಡ್ತಾಯಿದ್ದೀನಿ. ಇದನ್ನು ನಾವು ನಮ್ಮ ಉತ್ತರ ಕರ್ನಾಟಕದಲ್ಲಿ ಆಲೂ ಭಾತ್ ಅಂತಲೇ ಕರಿತೀವಿ. ನೋಡಿ, ನನ್ನ ಮಕ್ಕಳು ಇವಾಗ ಆಲೂಗಡ್ಡೆಗೋಸ್ಕರ ಇಬ್ಬರು ಕಿತ್ತಾಡ್ತಾ ಇರ್ತಾರೆ. ನನಗೆ ಬೇಕು ಆಲೂಗಡ್ಡೆ, ನಿನಗೆ ಬೇಕು ಆಲೂಗಡ್ಡೆ. ಅದಕ್ಕೆ ನಾನು ಯಾವುದು ಪ್ಲೇನ್ ಹಾಕಿಲ್ಲ. ತರಕಾರಿ ಹಾಕುವ ಸಮ್ ಟೈಮ್ ಆ ಥರನೂ ಮಾಡ್ತೀನಿ, ಸಮ್ ಟೈಮ್ ಈ ಥರನೂ ಮಾಡ್ತೀನಿ. ಇದೆಲ್ಲ ಬೆಂದು ಹೋಗಿದೆ. ಉಪ್ಪು ಖಾರ ಎಲ್ಲ ಅವಾಗೆ ಹಾಕಿರೋದ್ರಿಂದ ಇವಾಗ ನಿಮ್ಗೇನಾದರೂ ಮನೆ ಮಸಾಲೆಗಳಿದ್ರೆ ಗರಂ ಮಸಾಲ ಇರುತ್ತಲ್ಲ ವೀಕ್ಷಕರೇ, ಅದು ಸ್ವಲ್ಪ ಹಾಕೋಬೇಕು. ಆಮೇಲೆ ತೊಳೆದಿರ್ತೀವಲ್ಲ, ತೊಳೆದಿರುವಂಥ ಅಕ್ಕಿಯನ್ನು ಇದರಲ್ಲಿ ಹಾಕಬೇಕು. ಈ ಥರ ಅಕ್ಕಿ ಹಾಕಿರೋದ್ರಿಂದ ಎಣ್ಣೆ ಎಲ್ಲ ಅಕ್ಕಿ ಜೊತೆ ಚೆನ್ನಾಗಿ ಮಿಕ್ಸ್ ಆಗಿ ಒಳ್ಳೆ ಟೇಸ್ಟ್ ಬರುತ್ತೆ. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿ ಸೊ 2 ಗ್ಲಾಸ್ ಅಕ್ಕಿ ತಗೊಂಡಿದ್ದೀನಿ. ಅದಾಗಿ ನಾನು 2 ಗ್ಲಾಸ್ಗೆ 3 ಗ್ಲಾಸ್ ನೀರನ್ನು ಇಟ್ಬಿಡ್ತೀನಿ. ಯಾಕಂದರೆ ನಾನು ಅಕ್ಕಿ ಮೊದಲು ತೊಳೆದು ಸೈಡಿಗಿರೋದ್ರಿಂದ ಸ್ವಲ್ಪ ಸಾಫ್ಟ್ ಆಗಿರುತ್ತೆ ಅಕ್ಕಿ ಆಲ್ರೆಡಿ. ನಾನು ನೀರು ತಗೊಳ್ಳೋವರೆಗೂ ಸ್ವಲ್ಪ ಅಕ್ಕಿ ಎಣ್ಣೆ ಜೊತೆ ಮಿಕ್ಸ್ ಆಗುತ್ತೆ. ಜಾಸ್ತಿ ಮಿಕ್ಸ್ ಮಾಡಬಾರ್ದು ವೀಕ್ಷಕರೇ, ಯಾಕಂದರೆ ಅಕ್ಕಿಗಳೆಲ್ಲ ಒಡೆಯುವಂಥ ಚಾನ್ಸಸ್ ಇರುತ್ತೆ. ಎರಡು ಸ್ವಲ್ಪ ನಾನು ಅಕ್ಕಿ ಹಳೆದಿರೋದ್ರಿಂದ ಸ್ವಲ್ಪ ನೀರು ಜಾಸ್ತಿ ಬೇಕಿರುತ್ತೆ. ಸ್ವಲ್ಪ ತಗೊಂಡಿದ್ದೀನಿ ಮೇಲ್ಗಡೆ. ಇವಾಗ ಖಾರ ಉಪ್ಪು ಎಲ್ಲ ನೀವು ಸ್ವಲ್ಪ ಟೇಸ್ಟ್ ಮಾಡಿಬಿಟ್ಟು ಅಡ್ಜಸ್ಟ್ ಮಾಡಿ, ಖಾರ ಉಪ್ಪು ಏನಾದರೂ ಕಡಿಮೆ ಆಗಿದ್ರೆ ಹಾಕ್ಕೊಂಡು, ಸ್ವಲ್ಪ ಉಪ್ಪು ಕಡಿಮೆ ಅನ್ನಿಸ್ತಾ ಇದೆ ನನಗೆ, ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೀನಿ. ಆಮೇಲೆ ಮುಚ್ಚಿ ಮಿಕ್ಸ್ ಮಾಡಿ ಉಪ್ಪು ಹಾಕ್ಬಿಟ್ಟು ಆಮೇಲೆ ಈ ಥರ ಮಾಡಿ 3 ವಿಸಲ್ ಬರೋವರೆಗೂ ಬಿಟ್ಬಿಡ್ಬೇಕು. ಫ್ಲೇಮಲ್ಲಿ ಹಾಯಾಗಿಟ್ಟು ನೋಡಿ. ನಾನು ಅಲ್ಲಿ ಅಡುಗೆ ಮಾಡೋವಷ್ಟರಲ್ಲಿ ಇವಳು ಹೆಂಗೆ ಮಾಡ್ತಾ ಇದ್ದಾಳೆ ಇಲ್ಲಿ ಬಂದ್ಬಿಟ್ಟು. ಪಲಾವ್ ರೆಡಿ ಆಯಿತು. ಒಳ್ಳೆ ಘಮ ಬರ್ತಾ ಇದೆ. ಈ ಥರ ಹೂವಿನ ಥರ ಬರ್ತಾ ಇದೆ ನೋಡಿ. ಸ್ವಲ್ಪ ಮಿಕ್ಸ್ ಮಾಡಿಕೊಂಡ್ರೆ ಎಲ್ಲ ಕಡೆ ಸರಿ. ಇವಾಗ ಅನ್ನ ಜೊತೆ ಉಪ್ಪಿನಕಾಯಿ ಅಥವಾ ಪಾಪಡ್ ಏನಾದರೂ ಇಟ್ಕೊಂಡ್ರೆ ಇದ್ರ ಮಜಾನೇ ಬೇರೆ ವೀಕ್ಷಕರೇ. ಒಂದ್ಸಲಿ ನೀವು ಟ್ರೈ ಮಾಡಿ ನೋಡಿ, ತುಂಬ ಇಷ್ಟ ಆಗ್ಬೋದು, ತುಂಬ ಚೆನ್ನಾಗಿರುತ್ತೆ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಅವರ್ ಚಾನಲ್. ಕೀಪ್ ವಾಚಿಂಗ್ ಆ್ಯಂಡ್ ಸಬ್ಸ್ಕ್ರೈಬ್, ಶೇರ್, ಕಮೆಂಟ್. ಥ್ಯಾಂಕ್ ಯು ಸೋ ಮಚ್.